Good morning, children. So in previous class we are discussing about climate. So ಕ್ಲಾಸಲ್ಲಿ ನಾವು ಕ್ಲೈಮೇಟ್ ಬಗ್ಗೆ ತಿಳ್ಕೊಂಡಿದ್ವಿ. ಸೊ ಯಾವ ರೀಸನಲ್ಲಿ ಯಾವ ರೀತಿಯ ಒಂದು ಕ್ಲೈಮೇಟ್ ಇರುತ್ತೆ ಅಂತಕ್ಕಂಥದ್ದನ್ನು ಸೊ ಇನ್ ಬಿಫೋರ್ ಕ್ಲಾಸ್ ವಿ ಆರ್ ಡಿಸ್ಕಸ್ಡ್. ಸೊ ಇನ್ ದಿಸ್ ಕ್ಲಾಸ್ ವಿ ಆರ್ ಗೋಯಿಂಗ್ ಟು ಡಿಸ್ಕಸಿಂಗ್ ಫೋರ್ತ್ ಲೆಸನ್, ಲೈಫ್ ಇನ್ ದಿ ಎವರ್ಗ್ರೀನ್. ಸೊ ಲೈಫ್ ಇನ್ ಎವರ್ಗ್ರೀನ್ ಅಂತ ಫಾರೆಸ್ಟ್, ಆ ಒಂದು ಲೆಸನಲ್ಲಿ ಸೊ ನಾವು ಎವರ್ಗ್ರೀನ್ ಫಾರೆಸ್ಟಲ್ಲಿನ ಒಂದು ಜೀವನ ಹೇಗಿರುತ್ತೆ ಸೊ ಅಂತಕ್ಕಂಥದ್ದನ್ನು ಮತ್ತು ಅಲ್ಲಿನ ಒಂದು ಕ್ಲೈಮೇಟ್ ಹೇಗಿರುತ್ತೆ ಅನ್ನುವಂಥದ್ದನ್ನು ಈ ಒಂದು ಕ್ಲಾಸಲ್ಲಿ ತಿಳ್ಕೊತಾ ಇದ್ದೀವಿ. ದ ಈಕ್ವಟೋರಿಯಲ್ ರೀಜನ್ ಈಸ್ ಲೊಕೇಟೆಡ್ ರಫ್ಲಿ ಬಿಟ್ವೀನ್ 5 ಡಿಗ್ರಿ ನಾರ್ತ್ ಆ್ಯಂಡ್ 5 ಡಿಗ್ರಿ ಸೌತ್ ಆಫ್ ದ ಈಕ್ವೆಟರ್. ಸೊ ಈ ಒಂದು ರೀಸನ್ ಎಲ್ಲಿ ಬರುತ್ತೆ? ಸೊ ನಾವು ಅದರಲ್ಲೂ ಈ ಒಂದು ಲೆಸನಲ್ಲಿ ಕಾಂಗೋ ಅಂತಕ್ಕಂಥ ಒಂದು ಪ್ರದೇಶದ ಬಗ್ಗೆ ತಿಳ್ಕೊತಿದ್ದೀವಿ. ಈ ಒಂದು ಕಾಂಗೋ ಪ್ರದೇಶ ಮತ್ತು ಎವರ್ಗ್ರೀನ್ ಹೆಚ್ಚಾಗಿ ಎಲ್ಲಿ ಕಂಡು ಬರುತ್ತೆ ಅಂದರೆ 5 ಡಿಗ್ರಿ ನಾರ್ತ್ ಮತ್ತು 5 ಡಿಗ್ರಿ ಸೌತ್. ಸೊ ಇಲ್ಲಿ ಇದು ನಾವು ಸಮಭಾಜಕ ವೃತ್ತ ಅಂತ ತಿಳ್ಕೊಳ್ಳೋದಾದರೆ, 0 ಡಿಗ್ರಿ ಈಕ್ವೆಟರ್ ಅಂತ ತಿಳ್ಕೊಳ್ಳೋದಾದರೆ, ಸೊ ಆ ಈಕ್ವೆಟರ್ನಿಂದ ಸ್ವಲ್ಪ ದೂರ ನಾರ್ತು ಮತ್ತು ಸ್ವಲ್ಪ ದೂರ ಸೌತ್ಗೆ ಇರ್ತಕ್ಕಂಥದ್ದನ್ನು ನಾವು 5 ಡಿಗ್ರಿ ನಾರ್ತ್ 5 ಡಿಗ್ರಿ ಸೌತ್ ಅಂತ ಕರಿತೀವಿ. ಸೊ ಇಷ್ಟು ಇರ್ಬೋದೇನೋ. ಸೊ ಇಷ್ಟು ಭಾಗಗಳ ನಡುವಿನ ಒಂದು ವಾಯುಗುಣವನ್ನು, ಕ್ಲೈಮೇಟನ್ನು ನಾವು ಇಲ್ಲಿ ತಿಳ್ಕೊತಾ ಇದ್ದೀವಿ. ಇಟ್ ಈಸ್ ಹಾಟ್ ಆ್ಯಂಡ್ ಹ್ಯೂಮಿಡ್ ಕ್ಲೈಮೇಟ್ ಥ್ರೂ ಔಟ್ ದ ಇಯರ್. ದಸ್ ದಿಸ್ ರೀಜನ್ ಆಸ್ ಥಿಕ್ ಎವರ್ಗ್ರೀನ್ ಫಾರೆಸ್ಟ್ ವಿಚ್ ಆರ್ ಕಾಲ್ಡ್ ದಿ ಟ್ರಾಪಿಕಲ್ ರೈನ್ ಫಾರೆಸ್ಟ್. ಸೊ ಈ ಒಂದು 0 ಡಿಗ್ರಿಯಿಂದ ಅಪ್ ಟು 5 ಡಿಗ್ರಿ ನಾರ್ತು ಮತ್ತು 5 ಡಿಗ್ರಿ ಸೌತ್ನ ಒಂದು ಪ್ರದೇಶದಲ್ಲಿ ಹೇಗಿರುತ್ತೆ ಕ್ಲೈಮೇಟ್ ಅಂತ ಹೇಳಿದ್ರೆ ಹಾಟ್ ಆ್ಯಂಡ್ ಹ್ಯೂಮಿಡ್. ಸೊ ಹಾಟ್ ಆ್ಯಂಡ್ ಹ್ಯೂಮಿಡ್ ಆಗಿರುತ್ತೆ, ಅಂದರೆ ಯಾವಾಗಲೂ ಸಹ ಅಲ್ಲಿ ಉಷ್ಣಾಂಶ ಇರುತ್ತೆ, ಜೊತೆಗೆ ಯಾವಾಗಲೂ ಅಲ್ಲಿ ಮಳೆ ಆಗ್ತಾನೇ ಇರುತ್ತೆ. ಸೊ ಅದರಿಂದ ಅದು ತೇವಾಂಶವನ್ನು ಸಹ ಒಳಗೊಂಡಿರ್ತಕ್ಕಂಥ ಒಂದು ಭಾಗ. ಯಾಕೆ ಅಂತ ಹೇಳಿದ್ರೆ, ಸೊ ನಾನು ನಿಮಗೆ ಲಾಸ್ಟ್ ಬಿಫೋರ್ ಕ್ಲಾಸಲ್ಲಿ ಹೇಳಿದ್ದೆ, ಆ ಒಂದು ಸಮಭಾಜಕ ವೃತ್ತ ಅಥವಾ ಈಕ್ವೆಟರ್ ಏನಿದೆಯೋ ಆ ಒಂದು ಭಾಗ ಹುಬ್ಬಿದಂತೆ ಇರೋದ್ರಿಂದ, ಭೂಮಿಯ ಮಧ್ಯಭಾಗ ಹುಬ್ಬಿದಂತೆ ಇರೋದ್ರಿಂದ ಏನಾಗಿದೆ, ಸನ್ಗೆ ಇಟ್ಸ್ ವೆರಿ ನಿಯರೆಸ್ಟ್. ಸೊ ಸನ್ಗೆ ನಿಯರೆಸ್ಟ್ ಆಗಿರೋದ್ರಿಂದ ಅಲ್ಲಿನ ಒಂದು ಉಷ್ಣತೆ ಏನಾಗಿರುತ್ತೆ, ಸೂರ್ಯನ ಕಿರಣಗಳು ನೇರವಾಗಿ ಬೀಳೋದ್ರಿಂದ, ಸೂರ್ಯನ ಒಂದು ಕಿರಣಗಳಿಗೆ ಹತ್ತಿರವಾದ ಪ್ರದೇಶ ಆಗಿರೋದ್ರಿಂದ ಆ ಒಂದು ಜಾಗ ಹೆಚ್ಚು ಉಷ್ಣಾಂಶವನ್ನು ಪಡ್ಕೊಳ್ಳುತ್ತೆ. ಸೊ ಹೆಚ್ಚು ಉಷ್ಣಾಂಶವನ್ನು ಪಡ್ಕೊಳ್ಳೋದ್ರಿಂದ ಅಲ್ಲಿ ಸಾಗರ ಭಾಗಗಳು ಸಹ ಅಲ್ಲಿ ಹೆಚ್ಚಾಗಿ ಕಂಡುಬರುತ್ತೆ. ಅಲ್ಲಿ ನಾರ್ತ್ ಡಿಗ್ರಿ ಸೌತು, ನಾರ್ತ್ ಸೌತ್ ನಡುವೆ ಅಲ್ಲಿ ಅಂಟಾರ್ಟಿಕ್ ಓಷನ್, ಪೆಸಿಫಿಕ್ ಓಷನ್ಗಳು ಹೆಚ್ಚಾಗಿ ಇರೋದ್ರಿಂದ ಏನಾಗುತ್ತೆ ಅಂತ ಹೇಳಿದ್ರೆ, ಸೊ ಆ ಒಂದು ಸೂರ್ಯನ ಕಿರಣಕ್ಕೆ ಅಲ್ಲಿನ ಜಲಭಾಗಗಳು ಕಾದು ಆವಿಯಾಗುತ್ತೆ. ಸೊ ಆವಿಯಾಗೋದ್ರಿಂದ ಅಲ್ಲಿ ಸಾಯಂಕಾಲದ ವೇಳೆಗೆ ಮಳೆನೂ ಸಹ ಆಗುತ್ತೆ. ಸೊ ಅದರಿಂದ ಏನಾಗುತ್ತೆ, ಹೆಚ್ಚು ಮಳೆನೂ ಆಗೋದ್ರಿಂದ ಜೊತೆಗೆ ಹೆಚ್ಚು ಆವಿನೂ ಆಗೋದ್ರಿಂದ ಆ ಒಂದು ಭಾಗ ಹಾಟ್ ಆ್ಯಂಡ್ ಹ್ಯೂಮಿಡ್ ಕ್ಲೈಮೇಟನ್ನು ಒಳಗೊಂಡಿರುತ್ತೆ. ಅದು ಏನು 3-4 ಮಂತ್ಸ್ ಅಲ್ಲ, ಸೊ ಎವ್ರಿ ಇಯರ್ ಪೂರ್ತಿ ಅದು ಹಾಟ್ ಆ್ಯಂಡ್ ಹ್ಯೂಮಿಡ್ ಕ್ಲೈಮೇಟನ್ನು ಒಳಗೊಂಡಿರುತ್ತೆ. ಸೊ ಅದರಿಂದನೇ ಅಲ್ಲಿ ಏನಾಗಿರುತ್ತೆ, ಯಾವಾಗಲೂ ಮಳೆ ಆಗೋದ್ರಿಂದ ಥಿಕ್ ಎವರ್ಗ್ರೀನ್ ಫಾರೆಸ್ಟು ಆ ಒಂದು ಪ್ಲೇಸಲ್ಲಿ ಕಂಡುಬರುತ್ತೆ. ವಿಚ್ ಆರ್ ಕಾಲ್ಡ್ ದಿ ಟ್ರಾಪಿಕಲ್ ರೈನ್ ಫಾರೆಸ್ಟ್. ಸೊ ಅಲ್ಲಿ ತಿಕ್ಕಾಗಿರುವಂತಹ ಎವರ್ಗ್ರೀನ್ ಫಾರೆಸ್ಟ್ಗಳು ಕಂಡುಬರೋದ್ರಿಂದ ಈ ಒಂದು ರೀಜನನ್ನು ನಾವು ಟ್ರಾಪಿಕಲ್ ರೈನ್ ಫಾರೆಸ್ಟ್ ಅಂತ ಕರಿತೀವಿ. ಸೊ ಇಡೀ ಒಂದು ಭೂಮಿಯಲ್ಲಿ ಹೆಚ್ಚಿನ ಟ್ರಾಪಿಕಲ್ ರೈನ್ ಫಾರೆಸ್ಟ್ ಎಲ್ಲಿ ಕಂಡುಬರುತ್ತೆ ಅಂದರೆ ಈಕ್ವೆಟರ್ ರೀಸನಲ್ಲಿ. ಸೊ ಈಕ್ವೆಟರ್ನ ರೀಸನಲ್ಲಿ ಈ ಒಂದು ತಿಕ್ಕಾಗಿರುವಂತಹ ಅದು ಎವರ್ಗ್ರೀನ್ ಫಾರೆಸ್ಟ್ ಕಂಡುಬರುತ್ತೆ. ಸೊ ಏನು ರೀಸನು ಅಂದರೆ ಆ ಒಂದು ಪ್ರದೇಶದಲ್ಲಿ ಹೆಚ್ಚು ಹಾಟು ಆಗಿದೆ, ಜೊತೆಗೆ ಹೆಚ್ಚಲ್ಲಿ ಮಳೆ ಆಗೋದ್ರಿಂದ. ಸೊ ವೆರಿ ಸಿಂಪಲಾಗಿ ಹೇಳಬೇಕು ಅಂದರೆ, ಸೊ ಹೆವಿ ರೈನ್ಫಾಲ್ ಆಗೋದ್ರಿಂದ ಆ ಒಂದು ಭಾಗದಲ್ಲಿ ಈ ಒಂದು ಗ್ರೀನ್ ಫಾರೆಸ್ಟ್ಗಳು ಕಂಡುಬರುತ್ತೆ. ಎ ಮೇಜರ್ ಪಾರ್ಟ್ ಆಫ್ ದಿ ಡೆಮೊಕ್ರೆಟಿಕ್ ರಿಪಬ್ಲಿಕ್ ಆಫ್ ಕಾಂಗೋ ಅರ್ಲಿಯರ್ ಕಾಲ್ಡ್ ಝೈರೆ. ಸೊ ಇಲ್ಲಿ ನಾವು ಕಾಂಗೋ ಅಂತಕ್ಕಂಥ ಒಂದು ಪ್ರದೇಶದಲ್ಲಿ ಯಾವ ರೀತಿ ವಾತಾವರಣ ಇದೆ ಅಂತ ತಿಳ್ಕೊಳ್ತಾ ಇರೋದ್ರಿಂದ ಅಲ್ಲಿನ ಒಂದು ಕಾಂಗೋ ಪ್ರದೇಶದ ಬಗ್ಗೆ ಇಲ್ಲಿ ತಿಳ್ಕೊಳ್ತಾ ಇದ್ದೀವಿ. ಎ ಮೇಜರ್ ಪಾರ್ಟ್ ಆಫ್ ದಿ ಡೆಮೊಕ್ರೆಟಿಕ್ ರಿಪಬ್ಲಿಕ್ ಆಫ್ ಕಾಂಗೋ ಅರ್ಲಿಯರ್ ಕಾಲ್ಡ್ ಝೈರೆ. ಸೊ ಇಲ್ಲಿ ನಿಮ್ಮ ಮ್ಯಾಪಲ್ಲಿ ತೋರಿಸ್ತಾ ಇದ್ದಾರೆ, ದಿಸ್ ಇಸ್ ದಿ ಮ್ಯಾಪ್ ಆಫ್ ಕಾಂಗೋ. ಸೊ ಇದು ಮ್ಯಾಪ್ ಆಫ್ ಕಾಂಗೋ. ಹಿಂದೆ ಅದನ್ನು ನಾವು ಝೈರೆ ಅಂತ ಕರಿತಾ ಇದ್ವಿ. ಸೊ ಝೈರೆ ಈಸ್ ಲೊಕೇಟೆಡ್ ಇನ್ ದಿ ಈಕ್ವೆಟೋರಿಯಲ್ ರೀಜನ್. ಯಾಕೆ ನಾವು ಈ ಪ್ರದೇಶದ ಬಗ್ಗೆ ನಾವು
ಅಧ್ಯಯನ ಮಾಡ್ತಾ ಇದ್ದೀವಿ ಅಂದರೆ ಅದು ಈಕ್ವೇಟೋರಿಯಲ್ ರೀಜನಲ್ಲೇ ಕಂಡುಬರೋದು. ಸೊ ಈಕ್ವೇಟೋರಿಯಲ್ ರೀಜನಲ್ಲೇ ಕಂಡುಬರೋದ್ರಿಂದ ಅಲ್ಲಿನ ಒಂದು ಕ್ಲೈಮೇಟು ಮತ್ತು ಅಲ್ಲಿನ ಒಂದು ಹವಾಮಾನ ಬೇರೆ ರೀತಿ ಇರೋದ್ರಿಂದ ನಾವು ನೋಡೋಣ. ಟು ಅಂಡರ್ಸ್ಟ್ಯಾಂಡ್ ದಿ ಲೈಫ್ ಸ್ಟೈಲ್ ಆಫ್ ಪೀಪಲ್ ಇನ್ ದಿಸ್ ರೀಸನ್ ಲೆಟ್ ಅಸ್ ಸ್ಟಡಿ ದಿ ಜಿಯೋಗ್ರಫಿ ಆಫ್ ಡೆಮೊಕ್ರೆಟಿಕ್ ರಿಪಬ್ಲಿಕ್ ಆಫ್ ಕಾಂಗೋ. ಸೊ ನಾವಿಲ್ಲಿ ಈ ಒಂದು ಕಾಂಗೋ ಪ್ರದೇಶದ ಬಗ್ಗೆ ತಿಳ್ಕೊತಾ ಇದ್ದೀವಿ. Location and extent. The Democratic Republic of Congo is the third largest country in Africa after Sudan and Algeria. ಸೊ ಈ ಒಂದು ಕಾಂಗೋ ಅಂತಕ್ಕಂಥ ಪ್ರದೇಶ ಎಲ್ಲಿದೆ ಅಂತ ಹೇಳಿದ್ರೆ ಇದು ಇರ್ತಕ್ಕಂಥದ್ದು ಆಫ್ರಿಕಾದಲ್ಲಿ, ಆಫ್ರಿಕಾ ಕಾಂಟಿನೆಂಟಲ್ಲಿ. ಸೊ ಇಲ್ಲಿ ಇದೆ ನೋಡಿ. ಸೊ ದಿಸ್ ಇಸ್ ದಿ ಆಫ್ರಿಕಾ. ಸೊ ದಿಸ್ ಇಸ್ ದಿ ಆಫ್ರಿಕಾ. ನಮ್ಮ ಏಷ್ಯಾದ ಪಶ್ಚಿಮ ಭಾಗದಲ್ಲಿ ಇರ್ತಕ್ಕಂಥದ್ದು. ಸೊ ಇದು ನಮ್ಮ ಇಂಡಿಯಾ. ಸೊ ದಿಸ್ ಇಸ್ ಅವರ್ ಇಂಡಿಯಾ. ಸೊ ಅದರ ಒಂದು ಪಕ್ಕದಲ್ಲಿ ಇರ್ತಕ್ಕಂಥದ್ದೇ ಆಫ್ರಿಕನ್ ಕಾಂಟಿನೆಂಟ್. ಸೊ ಇದೊಂದು ಲಾರ್ಜೆಸ್ಟ್ ಕಂಟ್ರಿ ಇನ್ ಆಫ್ರಿಕಾ ಆಫ್ಟರ್ ಸೂಡಾನ್ ಆ್ಯಂಡ್ ಅಲ್ಜೀರಿಯಾ. ಇದು ಅತಿ ದೊಡ್ಡದಾದಂಥ ಒಂದು ಕಂಟ್ರಿ ಆಗಿದೆ. ಯಾವುದರ ನಂತರ ಮೂರನೆಯ ಒಂದು ದೊಡ್ಡ ಕಂಟ್ರಿ ಯಾವುದರ ನಂತರ ಆಫ್ರಿಕಾ ಮತ್ತು ಸೂಡಾನ್ ಮತ್ತು ಅಲ್ಜೀರಿಯಾದ ನಡುವೆ ನಂತರ ಇದು ಮೂರನೇ ಅತಿ ದೊಡ್ಡ ದೇಶ. It is located in the western side of Africa. It is located in western side of Africa. ಆಫ್ರಿಕಾದ ಪಶ್ಚಿಮ ಭಾಗದಲ್ಲಿ ಈ ಒಂದು ಜೈರೆ ಅಂತಕ್ಕಂಥ ಪ್ರದೇಶ ಇರ್ತಕ್ಕಂಥದ್ದು. ಸೊ ಇಲ್ಲೆಲ್ಲೋ ಈ ಒಂದು ಭಾಗದಲ್ಲಿ ಈ ಒಂದು ಜೈರೆ ಅಂತಕ್ಕಂಥದ್ದು ಕಂಡುಬರುತ್ತೆ. In the middle of continent, western side of Africa, in the middle of continent, it is surrounded by Sudan and the Central African Republic in the north. ಈ ಒಂದು ಜೈರೆ ಅಂತಕ್ಕಂಥದ್ದು ಸೂಡಾನ್ ಮತ್ತು ಸೆಂಟ್ರಲ್ ಆಫ್ರಿಕಾದಿಂದ ಇದು ಸುತ್ತುವರಿಯಲ್ಪಟ್ಟಿದೆ. ದ ರಿಪಬ್ಲಿಕ್ ಆಫ್ ಕಾಂಗೋ ಇನ್ ದ ವೆಸ್ಟ್, ಅಂಗೋಲಾ ಆ್ಯಂಡ್ ಜಾಂಬಿಯಾ ಇನ್ ದಿ ಸೌತ್. ಸೊ ಈ ಒಂದು ಪ್ಲೇಸ್ನ ಅಕ್ಕಪಕ್ಕದಲ್ಲಿ ಯಾವ್ಯಾವ ಒಂದು ಪ್ರದೇಶಗಳಿದೆ ಅಂತ ಹೇಳಿದ್ರೆ ಅಂಗೋಲಾ, ಜಾಂಬಿಯಾ ಅಂತಕ್ಕಂಥ ಪ್ರದೇಶಗಳು, ಮತ್ತು ತಾಂಜೇನಿಯಾ, ಬುರುಂಡಿ, ರಾವಂಡ ಆ್ಯಂಡ್ ಉಗಾಂಡ ಇಸ್ ದಿ ಈಸ್ಟ್. ಸೊ ಪೂರ್ವ ಭಾಗಕ್ಕೆ ಈ ಒಂದು ಜೈರೆಯ ಪೂರ್ವದಲ್ಲಿ ಇರ್ತಕ್ಕಂತಹ ಪ್ರಮುಖವಾದಂತಹ ದೇಶಗಳು ಯಾವುದು ಅಂದರೆ ತಾಂಜಿಯಾ, ಬುರುಂಡಿ, ರಾವಂಡ, ಉಗಾಂಡ ಈಸ್ ಇನ್ ದಿ ಈಸ್ಟ್. ದೇರ್ ಆರ್ ಮೆನಿ ಲೇಕ್ಸ್ ಅಲಾಂಗ್ ದಿ ಈಸ್ಟರ್ನ್ ಬೌಂಡ್ರಿ ಆಫ್ ದಿಸ್ ಕಂಟ್ರಿ. ಸೊ ಅದ್ರ ಜೊತೆಗೇ ಈಸ್ಟರ್ನ್ ಪಾರ್ಟಲ್ಲಿ ಹಲವಾರು ಲೇಕ್ಗಳು ಸಹ ಕಂಡುಬರುತ್ತೆ. ದ ಈಕ್ವೆಟರ್ ಪಾಸಸ್ ಥ್ರೂ ದಿ ನಾರ್ತರ್ನ್ ಪಾರ್ಟ್ ಆಫ್ ದಿ ಡೆಮೊಕ್ರೆಟಿಕ್ ರಿಪಬ್ಲಿಕ್ ಆಫ್ ಕಾಂಗೋ. ಸೊ ಇಲ್ಲಿ ಮತ್ತೊಂದು ಪ್ರಮುಖವಾಗಿ ಗಮನಿಸಬೇಕಾಗಿರೋ ಅಂಶ ಏನು ಅಂತ ಹೇಳಿದ್ರೆ ಈ ಈಕ್ವೆಟರ್ ಅಂತಕ್ಕಂತಹ ಒಂದು ಏನು ಗೆರೆ ಇದೆಯೋ ಅದು ಈ ಒಂದು ಕಾಂಗೋ ಪ್ರದೇಶದಲ್ಲೇ ಹಾದು ಹೋಗುತ್ತೆ. ಕಾಂಗೋ ಪ್ರದೇಶದ ನಾರ್ತ್ ಸೈಡಲ್ಲಿ ಹಾದು ಹೋಗುತ್ತೆ. ಸೊ ಅದರಿಂದ ನಾವು ಈ ಒಂದು ಲೆಸನನ್ನು ಇಲ್ಲಿ ತೋರಿಸ್ತಾ ಇದ್ದಾರೆ ನೋಡಿ. ಸೊ ಇಲ್ಲಿ ಈಕ್ವೆಟರಲ್ಲಿ ಇದೆ ಅಲ್ವಾ. ಸೊ ಈಕ್ವೆಟರ್ ಹಾದೋಗಿರೋದು ಈ ಒಂದು ಜೈರೆ ಅಂತಕ್ಕಂಥ ಇದು ಈ ಆರೆಂಜ್ ಕಲರಲ್ಲಿ ತೋರಿಸ್ತಾ ಇದ್ದೀರಲ್ಲ. ಸೊ ಇಲ್ಲೇ ಯಾವುದು ಕಾಂಗೋ ಅಂತಕ್ಕಂಥ ಪ್ರದೇಶ ಬರ್ತಕ್ಕಂಥ ಆ ಕಾಂಗೋ ಪ್ರದೇಶದ ನಾರ್ತ್ ಭಾಗದಲ್ಲಿ ಈ ಒಂದು ಸಮಭಾಜಕ ವೃತ್ತ ಅಥವಾ ಈಕ್ವೆಟರ್ ಹಾದು ಹೋಗಿದೆ. ದ ಈಕ್ವೆಟರ್ ಪಾಸಸ್ ಥ್ರೂ ದಿ ನಾರ್ತ್ ಪಾರ್ಟ್ ಆಫ್ ದಿ ಡೆಮೊಕ್ರೆಟಿಕ್ ರಿಪಬ್ಲಿಕ್ ಆಫ್ ಕಾಂಗೋ. ದಸ್ ಅಬೌಟ್ 1/3 ಏರಿಯಾ ಲೈಸ್ ಇನ್ ದಿ ನಾರ್ತರ್ನ್ ಹೆಮಿಸ್ಫಿಯರ್ ಆ್ಯಂಡ್ ಅಬೌಟ್ 2/3 ಏರಿಯಾ ಇನ್ ದಿ ಸೌತ್ರನ್ ಹೆಮಿಸ್ಫಿಯರ್. ಮೂರನೇ ಒಂದು ಭಾಗದಷ್ಟು ನಾರ್ತರ್ನ್ ಭಾಗ ಏನಾಗಿದೆ. ಸೊ ಈ ಒಂದು ಈಕ್ವೆಟರ್ನ ಮೇಲ್ಭಾಗದಲ್ಲಿ ಇದೆ. ಅದೇ ರೀತಿ ಈ ಒಂದು 2/3 ಏರಿಯಾ ಇನ್ ಸೌತ್ರನ್ ಹೆಮಿಸ್ಫಿಯರ್, ಎಷ್ಟು 3/2 ಭಾಗದಷ್ಟು ಭಾಗ ಅಥವಾ ಪ್ರದೇಶ ನಮ್ಮ ಈ ಒಂದು ಸೌತ್ರನ್ ಹೆಮಿಸ್ಫಿಯರಲ್ಲಿ ಕಂಡುಬರುತ್ತೆ.
Kinshasa is the capital city. ಕ್ಲೈಮೆಟಿಕ್ ಕಂಡೀಷನ್ಸ್. ಸೊ ನೆಕ್ಸ್ಟು ಕ್ಲೈಮೆಟಿಕ್ ಕಂಡೀಷನ್, ಕಾಂಗೋ ಪ್ರದೇಶದ ಕ್ಲೈಮೇಟ್ ಕಂಡೀಷನ್ ಹೆಂಗಿರುತ್ತೆ ಅಂತ ನೋಡೋಣ ಇವಾಗ. ದ ಕ್ಲೈಮೇಟ್ ಆಫ್ ಕಾಂಗೋ ಎಸ್ಪೆಷಲಿ ಅರೌಂಡ್ ದಿ ಈಕ್ವೆಟರ್ ಈಸ್ ಹಾಟ್ ಆ್ಯಂಡ್ ವೆಟ್ ಆಲ್ ದಿ ಇಯರ್. ಸೊ ಇಲ್ಲಿ ನಾವು ಅಂದ್ಕೊಂಡಾಗೇ ಈ ಒಂದು ಈಕ್ವೆಟರ್ ಪ್ರದೇಶದಲ್ಲಿ ಹಾಟ್ ಆಗಿರೋದ್ರಿಂದ ಈ ಒಂದು ಕಾಂಗೋನು ಸಹ ಎಲ್ಲಿ ಕಂಡುಬರುತ್ತೆ, ಈಕ್ವೆಟರ್ ಪ್ರದೇಶದಲ್ಲೇ. ಸೊ ಈಕ್ವೆಟರ್ನಲ್ಲೇ ಕಂಡುಬರೋದ್ರಿಂದ ಇದು ಹಾಟ್ ಆ್ಯಂಡ್ ವೆಟ್, ಇಷ್ಟು ಉಷ್ಣಾಂಶ ಮತ್ತು ತೇವಯುತವಾದಂಥ ಒಂದು ವಾಯುಗುಣವನ್ನು ವರ್ಷ ಪೂರ್ತಿ ಒಳಗೊಂಡಿರುತ್ತೆ. ದ ಆವರೇಜ್ ಟೆಂಪ್ರೇಚರ್ ಇನ್ ದಿ ಈಕ್ವೆಟೋರಿಯಲ್ ರೀಜನ್ ಈಸ್ 27 ಸೆಲ್ಸಿಯಸ್. ಸೊ ಇಲ್ಲಿನ ಒಂದು ಟೆಂಪ್ರೇಚರ್ ಎಷ್ಟಿರುತ್ತೆ ಅಂತ ಹೇಳಿದ್ರೆ ಓನ್ಲಿ 27 ಸೆಲ್ಸಿಯಸ್. ಆ್ಯಂಡ್ ದಿ ಟೋಟಲ್ ಆ್ಯನ್ಯುವಲ್ ರೈನ್ಫಾಲ್ ಈಸ್ 200 ಸೆಂಟಿಮೀಟರ್. ಇಲ್ಲಿ ಆಗ್ತಕ್ಕಂತಹ ಮಳೆಯ ಪ್ರಮಾಣ ಎಷ್ಟು ಅಂತ ಹೇಳಿದ್ರೆ ವರ್ಷದಲ್ಲಿ 200 ಸೆಂಟಿಮೀಟರ್. It rain almost every day in the afternoon. There is very little or no season variation in the climate. ಸೊ ಇಲ್ಲಿ ಪ್ರತಿ ವರ್ಷ ಪ್ರತಿ ದಿನವೂ ಸಹ ಮಳೆ ಆಗುತ್ತಂತೆ ಈ ಒಂದು ಭಾಗದಲ್ಲಿ. ಸೊ ಎಲ್ಲೆಲ್ಲಿ ಈ ಲೈನ್ಸ್ ಇದೆಯಲ್ಲ, ಈ ಈಕ್ವೆಟರ್ ಲೈನು ಹಾದು ಹೋಗಿರ್ತಕ್ಕಂಥ ಎಲ್ಲ ಪ್ರದೇಶಗಳಲ್ಲೂ ಪ್ರತಿ ವರ್ಷ ಪ್ರತಿ ದಿನ ಆಫ್ಟರ್ನೂನ್, ಮಧ್ಯಾಹ್ನದ ನಂತರ ಇಲ್ಲಿ ಮಳೆ ಆಗುತ್ತಂತೆ. ಜೊತೆಗೆ ದೇರ್ ಈಸ್ ವೆರಿ ಲಿಟ್ಲ್ ಆರ್ ನೋ ಸೀಸನ್ ವೇರಿಯೇಷನ್ ಇನ್ ದ ಕ್ಲೈಮೇಟ್. ಅಲ್ಲಿನ ಒಂದು ಹವಾಗುಣದಲ್ಲಿ ಯಾವುದೇ ರೀತಿಯ ಬದಲಾವಣೆ ಆಗೋದೇ ಇಲ್ಲ ವರ್ಷ ಪೂರ್ತಿ. ಸೊ ಬೆಳಗ್ಗೆಯಿಂದ ಮಧ್ಯಾಹ್ನದ ಸಾಯಂಕಾಲದವರೆಗೂ ಸೂರ್ಯನ ಒಂದು ಕಿರಣಗಳು ಒಂದು ಪ್ರಭಾವ ಹೆಚ್ಚಾಗಿರುತ್ತೆ, ಸಾಯಂಕಾಲ ಆಗ್ತಾನೆ ಮಳೆ ಆಗುತ್ತೆ. ಸೊ ಅದೇ ರೀತಿ ಇದು ಪ್ರತಿದಿನ ರೂಟೀನ್ ಆಗ್ತಾನೆ ಇರುತ್ತೆ. ಸೊ ಇಲ್ಲಿ ಯಾವುದೇ ರೀತಿಯ ಚೇಂಜಸ್ಸು ಕ್ಲೈಮೇಟಲ್ಲಿ ಆಗೋದಿಲ್ಲ. ಸೊ ನೆಕ್ಸ್ಟು, ಎ ಲಾರ್ಜ್ ಪಾರ್ಟ್ ಆಫ್ ದಿ ಕಂಟ್ರಿ ಇಸ್ ಕವರ್ಡ್ ವಿತ್ ಡೆನ್ಸ್ ಎವರ್ಗ್ರೀನ್ ಫಾರೆಸ್ಟ್. ಈ ಒಂದು ಕಾಂಗೋದಲ್ಲಿ ಹೆಚ್ಚಿನ ಒಂದು ಭಾಗ ಫಾರೆಸ್ಟ್ನಿಂದನೇ ಇದು ಏನಾಗಿದೆ, ಆವೃತ ಆಗಿದೆ. ಯಾವ ರೀತಿಯ ಒಂದು ಫಾರೆಸ್ಟ್ ಇದೆ ಇಲ್ಲಿ ಅಂತ ಹೇಳಿದ್ರೆ, ಟಾಲ್ ಟ್ರೀಸ್ ಗ್ರೋ ಕ್ಲೋಸ್ ಟು ಈಚ್ ಅದರ್ ಆ್ಯಂಡ್ ಫಾರ್ಮ್ ಆ್ಯಂಡ್ ಕೆನೋಪಿ ಅಟ್ ದ ಟಾಪ್. ಸೊ ಇಲ್ಲಿ ನಾವು ಸಾಮಾನ್ಯವಾಗಿ ನಮ್ಮ ಒಂದು ರೀಸನ್ಗಳಲ್ಲಿ ಮರಗಳನ್ನು ಅಥವಾ ಟ್ರೀಸ್ಗಳನ್ನು ನೋಡಿದ್ರೆ ಸೊ ಎತ್ತರವಾಗಿರ್ತವೆ. ಸೊ ಸಿಂಗಲಾಗಿ ದಪ್ಪದಾದಂತಹ ಮರಗಳನ್ನು ನೋಡ್ತೀವಿ. ಸೊ ಹೆಚ್ಚು ಎತ್ತರ ಏನೂ ಇರೋದಿಲ್ಲ. ಸೊ ಆ ರೀತಿಯ ಒಂದು ಟ್ರೀಸ್ಗಳನ್ನು ನೋಡ್ತೀವಿ. ಸೊ ನೀವೇನಾದರೂ BR ಹಿಲ್ಸು, MM ಹಿಲ್ಸು ಅಥವಾ ಯಾವುದು ನೀವು ಫಾರೆಸ್ಟ್ ಸೈಡ್ ಹೋದರೆ ಏನು ಒಂದು ನಿಮ್ಮ ಹೋಗ್ಬೇಕಾದ್ರೆ ಆನ್ ದ ವೇ ಏನಾಗುತ್ತೆ, ಟ್ರೀಸ್ಗಳನ್ನು ನೋಡಿರ್ತೀರ. ಸೊ ಅದು ಏನಾಗಿರುತ್ತೆ, ಇಲ್ಲಿಗಿಂತ ಸ್ವಲ್ಪ ಅಲ್ಲಿ ಎತ್ತರವಾದಂತಹ ಒಂದು ಕಾಡುಗಳನ್ನು ಮರಗಳನ್ನು ನೋಡಿರ್ತೀವಿ. ಆದರೆ ಅಷ್ಟೊಂದು ತಿಕ್ಕಾಗಿರ್ತಕ್ಕಂಥ ಫಾರೆಸ್ಟನ್ನು ನಾವು ನೋಡಿರೋದಿಲ್ಲ. ಸೊ ಇಲ್ಲಿ ಸುಮ್ಮನೆ ನಾರ್ಮಲ್ ಆಗಿರ್ತಕ್ಕಂಥ ನೋಡಿರ್ತೀವಿ. ಬಟ್ ಈ ಒಂದು ಈಕ್ವೆಟರ್ ರೀಜನಲ್ಲಿ ಇರ್ತಕ್ಕಂತಹ ಮರಗಳು ಹೇಗಿರುತ್ತೆ ಅಂತ ಹೇಳಿದ್ರೆ ತುಂಬಾ ಇಟ್ಸ್ ವೆರಿ ಟಾಲೆಸ್ಟ್ ಟ್ರೀಸ್, ತುಂಬಾ ಟಾಲ್ ಆಗಿರುತ್ತೆ. ಜೊತೆಗೆ ಇವುಗಳು ಏನಾಗಿರುತ್ತೆ ಅಂತ ಹೇಳಿದ್ರೆ ಎತ್ತರಕ್ಕೆ ಬೆಳೆದ ಮೇಲೆ ಟಾಪಲ್ಲಿ ಏನಾಗಿರುತ್ತೆ ಅಂದರೆ ಛತ್ರಿ, ನೀವು ಅಂಬ್ರೆಲಾ ನೋಡಿದ್ದೀರಾ? ಸೊ ಅಂಬ್ರೆಲಾಗಳು ಹೇಗೆ ಹರಡ್ಕೊಂಡಿರುತ್ತವೆ ವಿಶಾಲವಾಗಿ ಮೇಲ್ಗಡೆ, ಹಾಗೆ ಈ ಒಂದು ಮರಗಳು ಮೇಲ್ಗಡೆ ಹರಡ್ಕೊಂಡಿರುತ್ತೆ ವಿಶಾಲವಾಗಿ, ಒಂದಕ್ಕೊಂದು ಎಣ್ಕೊಂಡಿರೋ ಹಾಗೆ. ಪಕ್ಕದ ಮರ ಇರುತ್ತಲ್ವಾ, ಸೊ ಈ ಒಂದು ಪಕ್ಕದ ಟ್ರೀಸು ಒಂದಕ್ಕೊಂದು ಏನಾಗಿರುತ್ತೆ ಹರಡ್ಕೊಂಡು ಒಂದಕ್ಕೊಂದು ಹೆಣದ ಹಾಗೆ ಅದು ಇರುತ್ತೆ. ಸೊ ಈ ರೀತಿ ಆಗಿರೋದ್ರಿಂದ ಮತ್ತು ಯಾವಾಗಲೂ ಮಳೆ ಬೀಳೋದ್ರಿಂದ ಹೆಚ್ಚು ತೇವಯುತವಾಗಿರೋದ್ರಿಂದ ಏನಾಗಿರುತ್ತೆ, ದಟ್ಟವಾಗಿರುತ್ತೆ. ಸೂರ್ಯನ ಒಂದು ಕಿರಣಗಳು ನೆಲವನ್ನೇ ನೋಡಿರೋದಿಲ್ಲ. ಸೊ ಅಷ್ಟು ದಟ್ಟವಾಗಿ ಎತ್ತರವಾದಂಥ ಒಂದು ಕಾಡನ್ನು ನಿರ್ಮಾಣ ಮಾಡೋದ್ರಲ್ಲಿ ಟ್ರೀಸ್ಗಳ ಒಂದು ಪಾತ್ರ ಪ್ರಮುಖವಾಗಿರುತ್ತೆ. ಸೊ ಅದನ್ನೇ ನಾವು ಇಲ್ಲಿ ಹೇಳ್ತಾ ಇರೋದು, ಟಾಲ್ ಟ್ರೀಸ್ ಗ್ರೋ ಕ್ಲೋಸ್ ಟು ಈಚ್ ಅದರ್ ಆ್ಯಂಡ್ ಫಾರ್ಮ್ ಎ ಕೆನಾಪಿ ಎಟ್ ದಿ ಟಾಪ್. ಕೆನಾಪಿ ಅಂತ ಹೇಳಿದ್ರೆ ಮೇಲ್ಗಡೆ ಏನಾಗಿರುತ್ತೆ, ಛತ್ರಿ ಆಕಾರದಲ್ಲಿ ವಿಶಾಲವಾಗಿ ಹರಡ್ಕೊಂಡಿರುತ್ತೆ. ದಸ್ ದಿ ಸನ್ಲೈಟ್ ಇಸ್ ನಾಟ್ ಏಬಲ್ ಟು ರೀಚ್ ದಿ ಗ್ರೌಂಡು. ಅಲ್ಲಿ ನೋಡಿ ಹೇಳ್ತಾ ಇದ್ದಾರೆ, ಸನ್ಲೈಟು ಗ್ರೌಂಡನ್ನೇ ಟಚ್ ಮಾಡೋದಕ್ಕೆ ಆಗೋದಿಲ್ಲ, ಅಷ್ಟು ದಟ್ಟವಾಗಿ ಮೇಲ್ಗಡೆ ಬೆಳ್ಕೊಂಡಿರುತ್ತೆ. ದ ಫಾರೆಸ್ಟ್ ಹ್ಯಾವ್ ಎ ಲಾರ್ಜ್ ವೆರೈಟಿ ಆಫ್ ಟ್ರೀಸ್ ಅಲಾಂಗ್ ವಿತ್. ಹಂಗಾದ್ರೆ ಅಲ್ಲಿ ಆ ಒಂದು ಫಾರೆಸ್ಟಲ್ಲಿ ಎಂತಹ ಒಂದು ಟ್ರೀಸ್ಗಳಿರುತ್ತೆ ಅಂತ ಹೇಳಿದ್ರೆ ಕ್ರೀಪರ್ಸ್, ಕ್ಲಿಂಬರ್ಸ್ ಆ್ಯಂಡ್ ಶರ್ಬ್ಸ್. ಸೊ ಈ ಒಂದು ಮರಗಳಲ್ಲಿ ಹೆಚ್ಚಾಗಿರ್ತಕ್ಕಂಥದ್ದು ಯಾವುದಂದರೆ ಕ್ರೀಪರ್ಸ್, ಕ್ಲಿಂಬರ್ಸ್ ಆ್ಯಂಡ್ ಶರ್ಬ್ಸ್.
ದ ಮೇನ್ ಟ್ರೀಸ್ ಆರ್ ಎಬೋನಿ ಮತ್ತು ಮಹಾಗನಿ, ರೋಸ್ವುಡ್. ಅಲ್ಲಿರ್ತಕ್ಕಂಥ ಪ್ರಮುಖವಾದ ಮರಗಳು ಯಾವುದು ಅಂತ ಹೇಳಿದ್ರೆ ಎಬೋನಿ, ಮಹಾಗನಿ ಮತ್ತು ರೋಸ್ವುಡ್ ಅಂತಕ್ಕಂಥದ್ದು. ದ ಸವನ್ನಾ ಗ್ರಾಸ್ಲ್ಯಾಂಡ್ ಆರ್ ಇನ್ ದ ನಾರ್ತರ್ನ್ ಆ್ಯಂಡ್ ಸೌತ್ರನ್ ಪಾರ್ಟ್ ಆಫ್ ದಿ ಕಂಟ್ರಿ. ಸೊ ಅಲ್ಲಿ ಒಂದು ಗ್ರೇಸ್ಲ್ಯಾಂಡು ಸಹ ಇದೆ. ಗ್ರೇಸ್ಲ್ಯಾಂಡ್ ಮೀನ್ಸ್ ಹುಲ್ಲುಗಾವಲು ಪ್ರದೇಶ ಅಂತ ಕರಿತೀವಿ. ಯಾವುದಾದ್ರು ಪ್ರಮುಖವಾದದ್ದು ಅಂದರೆ ಸವನ್ನಾ. ಆ ಸವನ್ನಾ ಅಂತಕ್ಕಂಥದ್ದು ಇಲ್ಲಿ ನಾರ್ತ್ ಸೈಡು ಮತ್ತು ಸೌತರ್ನ್ ಸೈಡ್ ಎರಡೂ ಕಡೆಗಳಲ್ಲೂ ಈ ಕಂಟ್ರಿಯ ಯಾವುದು ಕಾಂಗೋ ಪ್ರದೇಶದ ನಾರ್ತ್ ಸೌತ್ ಎರಡೂ ಕಡೆಗೂ ಕಂಡುಬರುತ್ತೆ. ನೆಕ್ಸ್ಟು, ದ ಟ್ರಾಪಿಕಲ್ ಫಾರೆಸ್ಟ್ ಆರ್ ಫುಲ್ ಆಫ್ ವೇರಿಯಸ್ ಟೈಪ್ ಆಫ್ ಪಾಯ್ಸನಸ್ ಇನ್ಸೆಕ್ಟ್ಸ್. ಸೊ ಇವಾಗ ನಿಮಗೆ ಕ್ಲೈಮೇಟ್ ಗೊತ್ತಾಯಿತು ಹೇಗಿರುತ್ತೆ, ಹಾಟ್ ಆ್ಯಂಡ್ ವೆಟ್ ಆಗಿರುತ್ತೆ. ಜೊತೆಗೆ ಇಲ್ಲಿ ಇರ್ತಕ್ಕಂತಹ ಒಂದು ಅರಣ್ಯಗಳು ಜೊತೆಗೆ ಇರ್ತಕ್ಕಂಥ ಟ್ರೀಸ್ಗಳು ಹೇಗಿರುತ್ತೆ ಅನ್ನೋದು ಗೊತ್ತಾಯಿತು. ಸೊ ನೆಕ್ಸ್ಟು ಅಲ್ಲಿ ಸಾಮಾನ್ಯವಾಗಿ ಟ್ರೀಸ್ಗಳು ದಟ್ಟವಾಗಿದೆ ಅಂದಮೇಲೆ ಅಲ್ಲಿ ಪ್ರಾಣಿಗಳು ಪಕ್ಷಿಗಳು ಸಹ ಇರ್ತವೆ ಅಂತ ಇರಲೇಬೇಕು, ಹೌದಾ? ಹಂಗಾದ್ರೆ ಅಲ್ಲಿ ಇರ್ತಕ್ಕಂಥ ಇನ್ಸೆಕ್ಟ್ಸ್ಗಳು ಹೆಂಗಿರ್ತವೆ ಅಂತ ನೋಡೋಣ. ಇನ್ಸೆಕ್ಟ್ಸು ಅಥವಾ ಅನಿಮಲ್ಸ್ಗಳು ಹೇಗಿರುತ್ತೆ ಅಂತ ನೋಡೋಣ. ದ ಟ್ರಾಪಿಕಲ್ ಫಾರೆಸ್ಟ್ ಆರ್ ಫುಲ್ ಆಫ್ ವೇರಿಯಸ್ ಟೈಪ್ಸ್ ಆಫ್ ಪಾಯ್ಸನಸ್ ಇನ್ಸೆಕ್ಟ್ಸ್, ಬರ್ಡ್ಸ್, ಬಟರ್ಫ್ಲೈಸ್, ಮಂಕೀಸ್, ಬಬೂನ್ಸ್, ಗೊರಿಲಾಸ್, ಚಿಂಪಾಂಜೀಸ್ ಎಕ್ಸೆಟ್ರಾ. ಅಲ್ಲಿ ಆ ಒಂದು ಫಾರೆಸ್ಟಲ್ಲಿ ಇರ್ತಕ್ಕಂಥ ಅನಿಮಲ್ಗಳು ಏನಾಗಿರುತ್ತೆ, ವಿಷಕಾರಿಯಾಗಿರ್ತಂಥ ಇನ್ಸೆಕ್ಟ್ಸ್ಗಳಿರ್ತವೆ. ಸೊ ನಮ್ಮಲ್ಲೆಲ್ಲ ಈ ಸ್ಪೈಡರು ಮತ್ತು ಯಾವುದು ಸಣ್ಣ ಪುಟ್ಟ ಹುಳುಗಳೆಲ್ಲ ನೋಡಿರ್ತೀವಿ. ಬಟ್ ಅಲ್ಲಿ ಏನಾಗಿರುತ್ತೆ, ಆ ಒಂದು ಪ್ರಾಣಿಗಳಲ್ಲೇ ಈ ಒಂದು ಸ್ಪೈಡರಲ್ಲೇ ಅತಿ ದೊಡ್ಡದಾದಂಥ ಸ್ಪೈಡರ್ನ ನಾವು ನೋಡ್ಬೋದು. ಮತ್ತು ನಮ್ಮಲ್ಲಿ ಇರ್ತಕ್ಕಂಥ ಸ್ಪೈಡರ್ಗಳು ಕಚ್ಚಿದ್ರೆ ನಮಗೇನೂ ಆಗೋಲ್ಲ. ಬಟ್ ಅಲ್ಲಿರ್ತಕ್ಕಂಥ ಸ್ಪೈಡರ್ಗಳೇನಾದ್ರು ಕಚ್ಚಿದ್ರೆ ನಮಗೆ ಅದು ವಿಷವಾಗಿ ಅದು ಪಾಯ್ಸನಸ್ ಆಗುತ್ತೆ. ಸೊ ಡೆತ್ತು ಸಹ ಆಗ್ತಕ್ಕಂತಹ ಪಾಯ್ಸನಸ್ ಸ್ಪೈಡರ್ಗಳಿದೆ. ಸೊ ನಾವು ನೋಡಿರ್ತಕ್ಕಂಥ ನಾರ್ಮಲ್ ಒಳಗೆ ಎಷ್ಟೊಂದು ಡಿಫ್ರೆನ್ಸ್ ಇದೆ ಅಲ್ಲಿಗೆ, ಹೌದಲ್ವಾ? ಸೊ ಇಲ್ಲಿನ ಒಂದು ಕಾಡಿಗೂ ಆ ಒಂದು ಈಕ್ವೇಟರಲ್ಲಿ ಇರ್ತಕ್ಕಂಥ ಕಾಡಿಗೂ ತುಂಬಾ ಡಿಫ್ರೆನ್ಸ್ ಇದೆ. ಯಾಕೆ ಅಂತ ಹೇಳಿದ್ರೆ, ಸೊ ಇದನ್ನೇ ರೀಸನಲ್ಲಿ ಹೆಚ್ಚು ಮಳೆ ಆಗೋದ್ರಿಂದ ದಟ್ಟ ಅರಣ್ಯ ಇರೋದ್ರಿಂದ ಅಲ್ಲಿ ಸೊ ಅವ್ರನ್ನ ಯಾರೂ ಡಿಸ್ಟರ್ಬ್ ಮಾಡೋಕ್ಕಾಗೋದಿಲ್ಲ. ಸೊ ಅದಕ್ಕೋಸ್ಕರ ಅನಿಮಲ್ಸ್ಗಳು ಸಹ ಅಲ್ಲಿ ಹೆಚ್ಚಾಗಿ ಇರ್ತವೆ. ಸೊ ಅದರಲ್ಲೂ ಪಾಯ್ಸನಸ್ ಇನ್ಸೆಕ್ಟ್ಸ್ಗಳಿರುತ್ತಂತೆ. ಜೊತೆಗೆ ಬರ್ಡ್ಸು, ಬಟರ್ಫ್ಲೈ. ಸಾಮಾನ್ಯವಾಗಿ ನಾವೆಲ್ಲ ಬಟರ್ಫ್ಲೈಗಳು ಚಿಕ್ಕ ಪುಟ್ಟದು ಒಂದು 7-8 ಥರದ್ದು ಬಟರ್ಫ್ಲೈಗಳು ನೋಡಿರ್ತೀವಿ. ಬಟ್ ಅಲ್ಲಿ ಇರ್ತಕ್ಕಂಥದ್ದು ತುಂಬ ದೊಡ್ಡ ಬಟರ್ಫ್ಲೈಗಳಿದ್ದಾವೆ. ವೆರೈಟೀಸ್ ಆಫ್ ಬಟರ್ಫ್ಲೈಸ್ಗಳನ್ನ ನಾವಿಲ್ಲಿ ನೋಡ್ಬೋದು. ಜೊತೆಗೆ ಮಂಕೀಸ್. ಸೊ ಅಲ್ಲಿ ಮಂಕೀಸ್ಗಳು ಹೆಚ್ಚಾಗಿ ಕಂಡುಬರುತ್ತೆ. ಯಾಕೆ? ಮರಗಳು ಜಾಸ್ತಿ ಅಲ್ವಾ? ಸೊ ಅವಾಗೆ ಆಶ್ರಯಕ್ಕೆ ಆಶ್ರಯಕ್ಕೆ, ಆಹಾರಕ್ಕೆ ಅಲ್ಲಿ ಯಾವುದೇ ರೀತಿಯ ಕೊರತೆ ಇರೋದಿಲ್ಲ. ಸೊ ಅದಕ್ಕೆ ಅಲ್ಲಿ ಈ ಮಂಕಿಗಳಲ್ಲೇ ಬಬೂನ್, ಗೊರಿಲ್ಲಾ, ಸೊ ಇಂತಹ ಒಂದು ಪ್ರಾಣಿಗಳಲ್ಲಿ ಕಂಡುಬರ್ತಕ್ಕಂಥದ್ದು. ಸೊ ಚಿಂಪಾಂಜಿಗಳು ಎಲ್ಲವೂ ಸಹ ಅಲ್ಲಿ ಕಂಡುಬರುತ್ತೆ. ಜೊತೆಗೆ ಹಿಪೋಟಮಸ್, ಬಿಯರ್ಸ್ ಮತ್ತು ರೈನೋಸರಸ್, ಎಲಿಫೆಂಟ್ಸ್, ವೈಲ್ಡ್ ಬಫೆಲೋಸ್, ಜಿರಾಫೆಸ್ ಎಕ್ಸೆಟ್ರಾ. ಅದ್ರ ಜೊತೆಗೆ ಇನ್ನೂ ಏನೇನು ಕಂಡುಬರುತ್ತೆ ಅಂದರೆ ಹಿಪೋಟಮಸ್ ಅಂತಕ್ಕಂಥದ್ದು, ಮತ್ತು ಬಿಯರ್ಸ್ ಅಂದರೆ ಕರಡಿಗಳು, ಅದೇ ರೀತಿ ರೈನೋಸರಸ್ ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಡಿಂಡಾಮೃಗ ಅಂತ ಕರಿತೀವಲ್ಲ, ಸೊ ಅದು ಎಲಿಫೆಂಟು. ಸೊ ಇಲ್ಲೊಂದು ಚಿಂಪಾಂಜಿ ಕೊಟ್ಟಿದ್ದಾರೆ, ಸೊ ಅದು ಇಂಥದ ಪ್ರಾಣಿಗಳೆಲ್ಲ ಅಲ್ಲಿ ಹೆಚ್ಚಾಗಿ ಕಂಡುಬರುತ್ತೆ. ಆರ್ ಫೌಂಡ್ ಇನ್ ದಿ ಏರಿಯಾಸ್ ವೇರ್ ಫಾರೆಸ್ಟ್ ಆರ್ ನಾಟ್ ಸೋ ಡೆನ್ಸ್. ಜೊತೆಗೆ ನಾವು ಈ ಎಲಿಫೆಂಟು, ರೈನೋಸರಸ್ಸು ಮತ್ತು ಈ ಜಿರಾಫೆಸ್ಗಳನ್ನು ನಾವು ಎಲ್ಲಿ ನೋಡ್ತೀವಿ ಅಂದರೆ ಫೌಂಡ್ ಇನ್ ಏರಿಯಾಸ್ ವರ್ ಫಾರೆಸ್ಟ್ ಆರ್ ನಾಟ್ ಸೋ ಡೆನ್ಸ್, ಅಂದರೆ ಎಲ್ಲಿ ತಿಕ್ಕಾಗಿರೋದಿಲ್ವೋ ಅಂಥ ಪ್ರದೇಶಗಳಲ್ಲಿ ಇದನ್ನ ನೋಡ್ತೀವಿ. ಡ್ಯೂ ಟು ದಿ ವೆರೈಟಿ ಆಫ್ ವೈಲ್ಡ್ ಲೈಫ್, ಕಾಂಗೋ ಇಸ್ ಕಾಲ್ಡ್ ದಿ ನ್ಯಾಚುರಲ್ ಝೂ ಆಫ್ ದಿ ವರ್ಲ್ಡ್. ಸೊ ಜೊತೆಗೆ ನಾವು ಈ ಕಾಂಗೋ ಪ್ರದೇಶದಲ್ಲಿ ಸೊ ಇಷ್ಟೆಲ್ಲ ಈಕ್ವೇಟರಲ್ಲಿ ಈ ವೆರೈಟಿ ಆಫ್ ಅನಿಮಲ್ಸು, ಬರ್ಡ್ಸ್ ಎಲ್ಲ ಇರೋದ್ರಿಂದ ಕಾಂಗೋ ಪ್ರದೇಶವು ಸಹ ಆ ಒಂದು ರೀಸನಲ್ಲೇ ಬರೋದ್ರಿಂದ ಇದನ್ನು ನಾವು ನ್ಯಾಚುರಲ್ ಝೂ ಆಫ್ ದಿ ವರ್ಲ್ಡ್ ಅಂತ ಸಹ ಕರಿತೀವಿ. ಕಾಂಗೋ ಪ್ರದೇಶವನ್ನು ಕಾಂಗೋ ಇಸ್ ಕಾಲ್ಡ್ ದಿ ನ್ಯಾಚುರಲ್ ಝೂ ಆಫ್ ದಿ ವರ್ಲ್ಡ್ ಅಂತ ಕರೀತಾರೆ. ದ ಪಾಯ್ಸನಸ್ ಸೇತ್ಸೆ ಫ್ಲೈ ವಿಚ್ ಕಾಸಸ್ ಸ್ಲೀಪಿಂಗ್ ಸಿಕ್ನೆಸ್ ಬಿಲಾಂಗ್ ಟು ದಿಸ್ ರೀಸನ್. ಸೊ ಇಲ್ಲೊಂದು ಸ್ಪೆಷಲ್ ಆಗಿರ್ತಕ್ಕಂಥ ಒಂದು ಬರ್ಡ್ಸ್ ಫ್ಲೈ ಇದೆಯಂತೆ. ಸೊ ಯಾವುದದು ಅಂತ ಹೇಳಿದ್ರೆ ಸೇತ್ಸೆ ಅಂತಕ್ಕಂಥ ಒಂದು ಫ್ಲೈ ಇದೆ. ಅದೇನಾದರೂ ನಮಗೆ ಕಚ್ಚಿದ್ರೆ ಸ್ಲೀಪಿಂಗ್ ಸಿಕ್ನೆಸ್. ಸೊ ನಾವೇನು ಯಾವುದೊಂದು ಬಟರ್ಫ್ಲೈ ಕಚ್ಚಿದ್ರೆ ನಮಗೇನು ಆಗೋದೇ ಇಲ್ಲ. ಬಟ್ ಅಲ್ಲಿರ್ತಕ್ಕಂಥ ಒಂದು ಬಟರ್ಫ್ಲೈ
ಈ ಸೇ ಅಂತಕ್ಕಂಥ ಒಂದು ಬಟರ್ಫ್ಲೈ ಕಚ್ಚಿದ್ರೆ ನಮಗೆ ನಿದ್ರಾ ಮಾಡುವಂತಹ ಒಂದು ಕಾಯಿಲೆ ಬರುತ್ತಂತೆ. ನೀವೆಲ್ಲಿ ಕೂತಿರ್ತೀರೋ ಅಲ್ಲಿ ನಿದ್ರೆ ಮಾಡ್ತೀರಾ. ಸೊ ಏನೇ ಮಾಡ್ತಿರಲಿ ಸ್ಲೀಪಿಂಗ್ ಡಿಸೀಸಸ್ ಬಂದ್ಬಿಡುತ್ತೆ. ಸೊ ಅಂತಹ ಒಂದು ಪಾಯ್ಸನಿಸ್ ಫ್ಲೈ ಸಹ ಇಲ್ಲಿ ಇದೆ. ಟು ಸೇವ್ ದಿ ವೈಲ್ಡ್ ಲೈಫ್ ಫ್ರಮ್ ದಿ ಹಂಟಿಂಗ್ ಫಾರ್ ಪ್ಲೆಷರ್, ದ ಗೌರ್ನಮೆಂಟ್ ಹ್ಯಾಸ್ ಸೆಟ್ ಅಪ್ ವೈಲ್ಡ್ ಲೈಫ್ ಸ್ಯಾಂಚುರೀಸ್ ಆ್ಯಂಡ್ ನ್ಯಾಷನಲ್ ಪಾರ್ಕ್. ಸೊ ಇಷ್ಟೆಲ್ಲ ವೆರೈಟಿ ಆಗಿರ್ತಕ್ಕಂಥ ಪ್ರಾಣಿಗಳನ್ನು ಸೊ ನಮ್ಮ ಕಡೆ ಎಲ್ಲ ನೋಡೋಕ್ಕಾಗುತ್ತಾ? ನಮ್ಮಲ್ಲಿ ಸಾಮಾನ್ಯವಾಗಿ ಆನೆಗಳನ್ನು ನೋಡಿರ್ತೀವಲ್ವಾ. ಸೊ ಅಲ್ಲಿ ತುಂಬಾ ಈ ದಂತಗಳು ಅತಿ ಉದ್ದವಾಗಿರೋಂಥ ದಂತಗಳು, ತುಂಬ ಪುಷ್ಟವಾಗಿರುವಂಥ ಆನೆಗಳನ್ನು ನೋಡ್ತೀವಿ. ಗೆಂಡಾಮೃಗಗಳು ಅಷ್ಟೇ. ಜೊತೆಗೆ ನಮ್ಮ ಕಡೆ ಎಲ್ಲ ಸಾಮಾನ್ಯವಾಗಿರೋ ಕೋತಿಗಳು, ಚಿಂಪಾಂಜಿ ಇಂಥವು ನೋಡಿರ್ತೀವಿ. ಬಟ್ ಅಲ್ಲಿ ಗೊರಿಲ್ಲಾ, ಸೊ ಈ ಥರ ಡಿಫ್ರೆಂಟ್ ಟೈಪ್ ಆಫ್ ಅನಿಮಲ್ಸ್ಗಳನ್ನ ನೋಡೋದ್ರಿಂದ ಆ ಒಂದು ರೀಸನ್ ಮೇಲೆ ಏನಾಗುತ್ತೆ, ಕಳ್ಳರ ಒಂದು ಹೌದಲ್ವಾ, ಕಳ್ಳರು ಅದನ್ನ ಏನಾದರೂ ಅವುಗಳನ್ನು ಕದಿತಕ್ಕಂಥದ್ದು, ಆ ವಸ್ತುಗಳನ್ನ ಅವುಗಳಿಂದ ಸಿಗ್ತಕ್ಕಂತಹ ಮೆಟೀರಿಯಲ್ಸ್ಗಳನ್ನು ಕದಿಯೋಂಥ ಕೆಲಸ ಮಾಡ್ತಾರೆ. ಅವುಗಳನ್ನು ಬೇಟೆಯಾಡೋದು, ಕೊಲ್ಲೋದು ಇಂಥ ಕೆಲಸಗಳೆಲ್ಲ ಮಾಡ್ತಾರೆ. ಸೊ ಅದರಿಂದ ಅವುಗಳನ್ನು ರಕ್ಷಣೆ ಮಾಡೋದಕ್ಕೋಸ್ಕರ ಸೊ ಇಲ್ಲಿ ಈ ರೀಸನಲ್ಲಿ ಕಂಡು ಬರ್ತಕ್ಕಂಥ ವೆರೈಟಿ ಆಫ್ ಅನಿಮಲ್ಸು, ಇನ್ಸೆಕ್ಟ್ಸ್ಗಳು ಬೇರೆ ಯಾವ ಭಾಗದಲ್ಲೂ ಈ ವರ್ಲ್ಡಲ್ಲಿ ಕಂಡು ಬರೋದಿಲ್ಲ. ಸೊ ಅದಕ್ಕೋಸ್ಕರ ಇವುಗಳನ್ನು ರಕ್ಷಣೆ ಮಾಡೋಕ್ಕೋಸ್ಕರ ಗೌರ್ನಮೆಂಟು ಈ ಸ್ಯಾಂಚುರೀಸ್ ಮತ್ತು ನ್ಯಾಷನಲ್ ಪಾರ್ಕ್ಗಳನ್ನು ಇಲ್ಲಿ ನಿರ್ಮಾಣ ಮಾಡಿದೆ. ಸೊ ಇವುಗಳ ಮೂಲಕ ಇವುಗಳ ಒಂದು ರಕ್ಷಣೆಯನ್ನು ಸಹ ನಡೀತಾ ಇದೆ. ಸೊ ನೆಕ್ಸ್ಟು ಸೊ ಇಲ್ಲಿ ಇರ್ತಕ್ಕಂಥ ಕ್ಲೈಮೇಟ್ ತಿಳ್ಕೊಂಡ್ರಿ, ಇಲ್ಲಿರ್ತಕ್ಕಂತಹ ಒಂದು ಅನಿಮಲ್ಸು ಇದನ್ನೆಲ್ಲ ತಿಳ್ಕೊಂಡ್ವಿ. ಸೊ ನೆಕ್ಸ್ಟು ಇಲ್ಲಿನ ಒಂದು ಎಕನಾಮಿಕ್ ಆ್ಯಕ್ಟಿವಿಟಿಯನ್ನು ನೋಡೋಣ. The Democratic Republic of Congo is rich in minerals. ಇಲ್ಲಿ ಇರ್ತಕ್ಕಂಥ ಕಾಂಗೋ ಪ್ರದೇಶ ಇದೆಯಲ್ಲ, ಅಲ್ಲಿ ಅನಿಮಲ್ಸ್ಗಳು ಮಾತ್ರ ಅಲ್ಲ, ಅಲ್ಲಿ ಕಾಂಗೋ ಇಸ್ ರಿಚ್ ಇನ್ ಮಿನರಲ್ಸ್ ಆಲ್ಸೋ, ಮಿನರಲ್ಸ್ಗಳಲ್ಲೂ ಸಹ ಈ ಕಾಂಗೋ ಅನ್ನೋ ಪ್ರದೇಶ ರಿಚ್ ಆಗಿದೆ. ದ ಕಾಟಂಗಾ ಪ್ರೊವಿನ್ಸ್ ಆಫ್ ಕಾಂಗೋ ಇಸ್ ರಿಚ್ ಇನ್ ಡೈಮಂಡ್. ಸೊ ಇಲ್ಲಿ ಒಂದು ಪ್ರದೇಶ ಇದೆ, ಆ ಒಂದು ಪ್ರದೇಶದಲ್ಲಿ ಡೈಮಂಡ್ಗಳನ್ನು, ಇದು ಕಾಂಗೋ ಅಂತಕ್ಕಂಥ ಪ್ರದೇಶದಲ್ಲಿ ಕಾಟಂಗಾ ಅಂತ ಒಂದು ಪ್ರದೇಶ ಇದೆ, ಅಲ್ಲಿ ಡೈಮಂಡ್ಗಳನ್ನು ಹೆಚ್ಚು ಪ್ರೊವೈಡ್ ಮಾಡ್ತದೆ. ಸೊ ನೀವೆಲ್ಲ ಫಿಲಮ್ಗಳೆಲ್ಲ ತೋರಿಸಿರ್ಬೋದು, ಡೈಮಂಡು ಇದೆಲ್ಲ ತೋರಿಸಿದ್ರೆ ಸಾಕು, ಸೀದಾ ಆಫ್ರಿಕಾ ಖಂಡವನ್ನು, ಕಾಂಗೋ ಪ್ರದೇಶವನ್ನು ತೋರಿಸ್ತಾರೆ. ಏನೋ ಮರಳುಗಾಡು ಥರ, ಸೊ ಒಂದು ಒಣ ಭೂಮಿ ಇರ್ತಕ್ಕಂಥ ಪ್ರದೇಶವನ್ನು ತೋರಿಸ್ತಾರೆ ಅಲ್ವಾ. ಸೊ ಅಲ್ಲೇ ನೀವು ನೋಡಿರ್ತೀರ. ಸೊ ಅದು ಏನನ್ನ ರೆಪ್ರೆಸೆಂಟ್ ಮಾಡುತ್ತೆ, ಸೊ ಅದು ಕಾಂಗೋ ಅನ್ನುವಂಥ ಪ್ರದೇಶವನ್ನು, ಆಫ್ರಿಕಾ ಖಂಡದ ಕಾಂಗೋವನ್ನು ಅದು ರೆಪ್ರೆಸೆಂಟ್ ಮಾಡುತ್ತೆ. ಸೊ ಅದು ಏನಕ್ಕೆ ಅದು ಹೆಚ್ಚು ಫೇಮಸ್ ಅಂದರೆ ಡೈಮಂಡ್ಸ್ಗೆ. ನಾವು ಯೂಸ್ ಮಾಡ್ತಕ್ಕಂಥ ಡೈಮಂಡ್ಸ್ಗಳಿದೆಯಲ್ವ, ಸೊ ಎಲ್ಲವೂ ಎಲ್ಲಿಂದ ಬರುತ್ತೆ ಅಂದರೆ ಈ ಆಫ್ರಿಕಾದ ಕಾಂಗೋದಿಂದ. ಮತ್ತು ಇನ್ನೇನೇನಿದೆ ಡೈಮಂಡ್ ಜೊತೆ ಅಂದರೆ ಗೋಲ್ಡ್, ಕಾಪರ್, ಟಿನ್, ಮ್ಯಾಂಗನೀಸ್ ಆ್ಯಂಡ್ ಯುರೇನಿಯಮ್. ಸೊ ಇಲ್ಲಿ ಡೈಮಂಡ್ ಜೊತೆಗೆ ಗೋಲ್ಡ್, ಕಾಪರ್ ಮತ್ತು ಟಿನ್, ಮ್ಯಾಂಗನೀಸ್ ಮತ್ತು ಯುರೇನಿಯಮ್ಗಳು ಸಹ ಇಲ್ಲಿ ಕಂಡುಬರುತ್ತೆ. ಮೋಸ್ಟ್ ಆಫ್ ದೀಸ್ ಮಿನರಲ್ಸ್ ಆರ್ ಎಕ್ಸ್ಪೋರ್ಟೆಡ್. ಇಲ್ಲಿ ಉತ್ಪಾದನೆ ಆಗ್ತಕ್ಕಂತಹ ಎಲ್ಲ ಮಿನರಲ್ಸ್ಗಳನ್ನು ಸಹ ಏನು ಮಾಡ್ತಾರೆ, ಅವರು ಎಕ್ಸ್ಪೋರ್ಟ್ ಮಾಡ್ತಾರೆ ಬೇರೆ ದೇಶಗಳಿಗೆ. ಸೊ ಅವರು ಅಲ್ಲಿ ಇರ್ತಕ್ಕಂಥ ಜನಸಂಖ್ಯೆ ಕಡಿಮೆ ಇರೋದ್ರಿಂದ ಉತ್ಪಾದನೆ ಆದಂತಹದನ್ನು ಬೇರೆ ದೇಶಗಳಿಗೆ ಎಕ್ಸ್ಪೋರ್ಟ್ ಮಾಡ್ತಾರೆ. ಕಾರಣ ಏನು ಅಂತ ಹೇಳಿದ್ರೆ ಕಡಿಮೆ ಜನಸಂಖ್ಯೆ. ಸೊ ಅದಕ್ಕೋಸ್ಕರ ಮೆನಿ ಪೀಪಲ್ ಆರ್ ಎಂಗೇಜ್ಡ್ ಇನ್ ಮೈನಿಂಗ್. ಇಲ್ಲಿರ್ತಕ್ಕಂಥ ಹೆಚ್ಚು ಜನರು ಮೈನಿಂಗಲ್ಲೇ ತಮ್ಮನ್ನು ತಾವು ತೊಡಗಿಸ್ಕೊಂಡಿರ್ತಾರೆ. ಜನಸಂಖ್ಯೆನೂ ಕಡಿಮೆ ಇರುತ್ತೆ, ಜೊತೆಗೆ ಅಲ್ಲಿ ಇರ್ತಕ್ಕಂಥ ಮಿನರಲ್ಸ್ ಹೆಚ್ಚಾಗಿ ಸಿಗೋದ್ರಿಂದ ವ್ಯಾಪಾರದ ದೃಷ್ಟಿಯಿಂದ, ಎಕನಾಮಿಕ್ನ ಒಂದು ಆ್ಯಕ್ಟಿವಿಟಿ ದೃಷ್ಟಿಯಿಂದ ಅವ್ರು ಏನು ಮಾಡ್ತಾರೆ, ಬೇರೆ ದೇಶಗಳಿಗೆ ರಫ್ತು ಮಾಡ್ತಾರೆ. ಇರ್ತಕ್ಕಂಥ ಎಲ್ಲ ಆಲ್ಮೋಸ್ಟ್ ಹೆಚ್ಚು ಜನರ ಒಂದು ಉದ್ಯೋಗ ಯಾವುದು ಅಂದರೆ ಮೈನಿಂಗು. ಎ ಫ್ಯೂ ಇಂಡಸ್ಟ್ರೀಸ್ ಸಚ್ ಆ್ಯಸ್ ಟೆಕ್ಸ್ಟೈಲ್, ಕೆಮಿಕಲ್, ಸೋಪ್, ಸಿಮೆಂಟ್, ಪೇಪರ್, ಟೊಬ್ಯಾಕೋ ಎಕ್ಸೆಟ್ರಾ ಆರ್ ಫೌಂಡ್ ಇನ್ ಸಿಟೀಸ್. ಜೊತೆಗೆ ಕೆಲವೊಂದು ಕಡೆಯಲ್ಲಿ ಈ ಸಿಟಿಗಳ ಒಂದು ನಿಯರೆಸ್ಟ್ ಪ್ಲೇಸ್ಗಳಲ್ಲಿ ಕೆಲವೊಂದು ಚಿಕ್ಕ ಪುಟ್ಟ ಇಂಡಸ್ಟ್ರಿಗಳು ಸಹ ಕಂಡುಬರುತ್ತೆ. ಯಾವುದು ಅಂತ ಹೇಳಿದ್ರೆ ಟೆಕ್ಸ್ಟೈಲ್, ಕೆಮಿಕಲ್ ಮತ್ತು ಸೋಪ್, ಸಿಮೆಂಟ್, ಪೇಪರು, ಟೊಬ್ಯಾಕೋ, ಸೊ ಇಂಥದ್ದು. ನೆಕ್ಸ್ಟು ಕಾಂಗೋ ಈಸ್ ವೆರಿ ರಿಚ್ ಇನ್ ವಾಟರ್ ರಿಸೋರ್ಸ್ ಬಟ್ ಇಟ್ ಈಸ್ ನಾಟ್ ಫುಲ್ಲಿ ಯುಟಿಲೈಸ್ಡ್. Now electricity is produced by building some dams and rivers, and the water is also used for irrigation.
ಈ ಒಂದು ಕಾಂಗೋ ಅಂತಕ್ಕಂಥ ಪ್ರದೇಶ ಅನಿಮಲ್ಸ್ಗಳಿರ್ಬೋದು ಮತ್ತು ಈ ಒಂದು ಮಿನರಲ್ಸ್ಗಳ ಜೊತೆನೂ ಸಹ ಮಿನರಲ್ಸು ಸಹ ಹೆಚ್ಚಾಗಿ ಕಂಡುಬರುತ್ತೆ ಅಂತ ಹೇಳಿದೆ. ಜೊತೆಗೆ ಅದು ಇನ್ಯಾವುದರಿಂದ ಹೆಚ್ಚು ರಿಚ್ ಆಗಿದೆ ಅಂತಂದರೆ ವಾಟರ್ ರಿಸೋರ್ಸಲ್ಲೂ ಸಹ ಹೆಚ್ಚು ರಿಚ್ ಆಗಿದೆ ಅಂತೆ. ಬಟ್ ಅದನ್ನು ನಾವು ಎಲ್ಲವನ್ನೂ ಯೂಸ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಸೊ ಹೆಚ್ಚಾದಾಗಾದರೆ ಅದನ್ನು ಏನಕ್ಕೆ ಯೂಸ್ ಮಾಡ್ಕೋತಾರೆ? ಎಲೆಕ್ಟ್ರಿಸಿಟಿಯನ್ನು ಪ್ರೊಡ್ಯೂಸ್ ಮಾಡೋದಕ್ಕೆ ಯೂಸ್ ಮಾಡ್ಕೋತಾರೆ. ಅದು ಎಲ್ಲಿ ಅಂತ ಹೇಳಿದ್ರೆ ರಿವರ್ಗಳ ಸೈಡಲ್ಲಿ. ಸೊ ರಿವರ್ಗಳು ಎಲ್ಲಿದೆಯೋ ಅಂಥ ಕಡೆ ಡ್ಯಾಮ್ಗಳನ್ನ ನಿರ್ಮಾಣ ಮಾಡಿ ಆ ಒಂದು ನೀರನ್ನು ನೀರಾವರಿಗೆ, ಇರಿಗೇಷನ್ಗೆ ಅದನ್ನ ಬಳಕೆ ಮಾಡ್ಕೋತಾರೆ. ದ ಥಿಕ್ ಫಾರೆಸ್ಟ್ ಆರ್ ಕಟ್ ಆರ್ ಬರ್ನ್ ಟು ಕ್ಲಿಯರ್ ಲ್ಯಾಂಡ್ ಫಾರ್ ಫಾರ್ಮಿಂಗ್ ವಿಚ್ ಈಸ್ ಆ್ಯನ್ ಇಂಪಾರ್ಟೆಂಟ್ ಎಕನಾಮಿಕ್ ಆ್ಯಕ್ಟಿವಿಟಿ. ಜೊತೆಗೆ ಇಲ್ಲಿನ ಮತ್ತೊಂದು ಎಕನಾಮಿಕ್ ಆ್ಯಕ್ಟಿವಿಟಿ ಯಾವುದು ಅಂತ ಹೇಳಿದ್ರೆ ಅಲ್ಲಿರ್ತಕ್ಕಂಥ ಫಾರೆಸ್ಟನ್ನು ಕಟ್ ಮಾಡಿ ಅದನ್ನು ಪ್ಲೈನ್ ಏರಿಯಾ ಮಾಡಿ ಅದನ್ನು ಅವರು ಏನು ಮಾಡ್ತಾರೆ ಅಂದರೆ ಫಾರ್ಮಿಂಗ್ ಮಾಡೋದಕ್ಕೆ ಬಳಕೆ ಮಾಡ್ತಾರಂತೆ. ಸೊ ಇದು ಇಲ್ಲಿನ ಒಂದು ಪ್ರಮುಖ ಉದ್ಯೋಗ. ಯಾಕೆ ಅಲ್ಲಿ ಹೆಚ್ಚು ಮರಗಳಿದೆ, ಸೊ ಅದಕ್ಕೋಸ್ಕರ ಅವ್ರು ಏನು ಮಾಡ್ತಾರೆ, ಸೊ ಆ ಮರಗಳನ್ನು ಕಟ್ ಮಾಡಿ ಆ ಮರಗಳನ್ನು ಸಪ್ರೇಟ್ ಬೇರೆ ಏನಕ್ಕಾದ್ರು ಯೂಸ್ ಮಾಡ್ತಾರೆ. ಜೊತೆಗೆ ಆ ಲ್ಯಾಂಡನ್ನು ಅವರು ವ್ಯವಸಾಯಕ್ಕೂ ಸಹ ಬಳಸ್ತಾರೆ. ದ ಮೇನ್ ಫುಡ್ ಕ್ರಾಪ್ಸ್ ಗ್ರೌನ್ ಆರ್ ಕಸಾವಾ, ರೈಸ್ ಆ್ಯಂಡ್ ಮೈಸ್. ಅಲ್ಲಿ ಬೆಳೀತಕ್ಕಂಥ ಪ್ರಮುಖ ಬೆಳೆಗಳು ಯಾವುದು ಅಂದರೆ ರೈಸ್ ಆ್ಯಂಡ್ ಮೈಸ್. ಎಲ್ಲಿ ಅಂದರೆ ಕಸಾವಾ ಅಂತಕ್ಕಂಥ ಪ್ರದೇಶಗಳು. ಕಸಾವಾ ಈಸ್ ದಿ ಸ್ಟೆಪಲ್ ಫುಡ್ ಆಫ್ ದಿ ಪೀಪಲ್. ಅಲ್ಲಿನ ಪ್ರಮುಖ ಒಂದು ಕ್ರಾಪ್ ಯಾವುದಂದರೆ ಕಸಾವಾ ಅಂತಕ್ಕಂಥದ್ದು. ಜೊತೆಗೆ ಅವರು ರೈಸು ಮತ್ತು ಮೈಸನ್ನು ಸಹ ಯೂಸ್ ಮಾಡ್ತಾರೆ. ಇಟ್ ಈಸ್ ರೂಟ್ ಆರ್ ಡ್ರೈಡ್ ಆ್ಯಂಡ್ ಗ್ರೌಂಡ್ ಇಂಟು ಫ್ಲೋರ್ ಫಾರ್ ಮೇಕಿಂಗ್ ಬ್ರೆಡ್. ಇದು ಏನಕ್ಕೆ ಯೂಸ್ ಮಾಡ್ತಾರೆ ಅಂದರೆ ಇದರ ಒಂದು ರೂಟ್ಸ್ಗಳನ್ನು ಬ್ರೆಡ್ ಮಾಡೋದಕ್ಕೆ ಮತ್ತು ಫ್ಲೋರ್ ಮೇಕಿಂಗ್ ಬ್ರೆಡ್ನ ಮಾಡೋದಕ್ಕೆ ಇದನ್ನ ಬಳಕೆ ಮಾಡ್ಕೋತಾರೆ. ನೆಕ್ಸ್ಟು ದ ಮೇನ್ ಕ್ರಾಪ್ಸ್ ಪ್ರೊಡ್ಯೂಸ್ಡ್ ಆರ್ ಕಾಫಿ, ಕೋಕಾ, ರಬ್ಬರ್, ಟೊಬ್ಯಾಕೊ ಆ್ಯಂಡ್ ಆಯಿಲ್ ಪಾಮ್. Some of them are grown on plantation. The cash crops are exported to Europe and North America. Fishing is done in river and lakes. The methods of farming are primitive. ಸೊ ಇದ್ರ ಜೊತೆಗೆ ಅವರು ಕೆಲವೊಂದು ಪಾನೀಯ ಬೆಳೆಗಳನ್ನು ಸಹ ಬೆಳೀತಾರಂತೆ. ದ ಮೇನ್ ಕ್ಯಾಶ್ ಕ್ರಾಪ್ಸ್ ಪ್ರೊಡ್ಯೂಸ್ಡ್ ಆರ್ ಕಾಫಿ ಮತ್ತು ಕೋಕೋ ಇವುಗಳನ್ನು ಸಹ ಅವರು ಬೆಳೀತಾರೆ. ಜೊತೆಗೆ ರಬ್ಬರ್, ಟೊಬ್ಯಾಕೊ ಮತ್ತು ಆಯಿಲ್ ಪಂಪ್ ಅಂದರೆ ಆಯಿಲ್ ಸೀಡ್ಸ್ಗಳನ್ನು ಸಹ ಅವರು ಇಲ್ಲಿ ಬೆಳೀತಾರೆ. ಸೊ ಅದನ್ನ ಬೇರೆ ದೇಶಗಳಿಗೂ ಸಹ ಅವರು ಏನು ಮಾಡ್ತಾರೆ, ರಫ್ತು ಮಾಡ್ತಾರೆ. ಯಾವ ದೇಶಗಳು ಅಂದರೆ ಯುರೋಪ್ ಮತ್ತು ನಾರ್ತ್ ಅಮೆರಿಕಾಗೆ. ಜೊತೆಗೆ ಇಲ್ಲಿ ಫಿಶಿಂಗನ್ನು ಸಹ ಈ ಒಂದು ಲೇಕ್ಸ್ಗಳಲ್ಲಿ ಮತ್ತು ರಿವರ್ ಸೈಡಲ್ಲಿ ಮಾಡ್ತಾರೆ. ನೆಕ್ಸ್ಟು ದ ಕಂಟ್ರಿ ಆ್ಯಸ್ ಎ ಪೂರ್ ಸಿಸ್ಟಮ್ ಆಫ್ ಟ್ರಾನ್ಸ್ಪೋರ್ಟ್. ಇಲ್ಲಿರ್ತಕ್ಕಂಥ ಒಂದು ಅನಾನುಕೂಲ ಏನು ಅಂತ ಹೇಳಿದ್ರೆ ಇವರು ಟ್ರಾನ್ಸ್ಪೋರ್ಟಲ್ಲೇ ತುಂಬಾ ಹಿಂದುಳಿದಿದ್ದಾರೆ. ಅಷ್ಟಾಗಿ ಟ್ರಾನ್ಸ್ಪೋರ್ಟ್ ಅಂತಕ್ಕಂಥದ್ದು ಬೆಳವಣಿಗೆ ಆಗಿಲ್ಲ. ಸೊ ಯಾಕೆ? ಅದೊಂದು ಫಾರೆಸ್ಟ್ ಏರಿಯಾ. ಸೊ ಅದಕ್ಕೋಸ್ಕರ ರೋಡ್ಸ್ ಆ್ಯಂಡ್ ರೈಲ್ವೇಸ್ ಆರ್ ಡಿಫಿಕಲ್ಟ್ ಟು ಕನ್ಸ್ಟ್ರಕ್ಟ್ ಡ್ಯೂ ಟು ದಿ ಥಿಕ್ ಫಾರೆಸ್ಟ್ ಆ್ಯಂಡ್ ಮೆನಿ ರಿವರ್ಸ್. ವಾಟರ್ ಟ್ರಾನ್ಸ್ಪೋರ್ಟ್ ಅಲಾಂಗ್ ಸಮ್ ಆಫ್ ದಿ ರಿವರ್ ಇಸ್ ನೌ ಈಸಿಲಿ ಅವೈಲಬಲ್. ಏರ್ ಟ್ರಾನ್ಸ್ಪೋರ್ಟ್ ಇಸ್ ನೌ ಬಿಕಮಿಂಗ್ ಪಾಪ್ಯುಲರ್. ದ ಮೈನಿಂಗ್ ಸೆಂಟರ್ಸ್ ಆರ್ ವೆಲ್ ಕನೆಕ್ಟೆಡ್. ಸೊ ಇಲ್ಲಿ ಟ್ರಾನ್ಸ್ಪೋರ್ಟೇಷನ್ ಅಂತಕ್ಕಂಥದ್ದು ಹೆಚ್ಚಾಗಿ ಅಭಿವೃದ್ಧಿ ಆಗಿಲ್ಲ. ಸೊ ಅಲ್ಲಿ ರೋಡು ಮತ್ತು ರೈಲ್ವೆ ಹಳಿಗಳನ್ನು ನಿರ್ಮಾಣ ಮಾಡೋದಕ್ಕೆ ಸಾಧ್ಯ ಇಲ್ಲ. ಯಾಕೆ ಅಂತ ಹೇಳಿದ್ರೆ ದಟ್ಟವಾದ ಅರಣ್ಯ ಆಗಿರೋದ್ರಿಂದ, ಹೆಚ್ಚು ಮರಗಳನ್ನು ಕಡಿಬೇಕಾಗಿರೋದ್ರಿಂದ, ಹೆಚ್ಚು ಈ ಒಂದು ಫಾರೆಸ್ಟ್ ಏರಿಯಾ ಲಾಸ್ ಆಗೋದ್ರಿಂದ ರೋಡ್ಸು ಮತ್ತು ರೈಲ್ವೆಗಳನ್ನು ಅಲ್ಲಿ ಹೆಚ್ಚು ಅಭಿವೃದ್ಧಿ ಮಾಡೋಕ್ಕೆ ಸಾಧ್ಯ ಆಗಿಲ್ಲ. ಬಟ್ ಅಲ್ಲಿ ಈ ಒಂದು ಏರ್ ಟ್ರಾನ್ಸ್ಪೋರ್ಟ್ ಅಂತಕ್ಕಂಥದ್ದು ಹೆಚ್ಚು ಪಾಪ್ಯುಲರ್ ಆಗ್ತಾ ಇದೆ. ಯಾಕೆ ಮತ್ತು ಎಲ್ಲಿ ಅಂತ ಹೇಳಿದ್ರೆ ಮೈನಿಂಗ್ ಸೆಂಟರ್ಗಳಲ್ಲಿ. ಸೊ ಮೈನಿಂಗ್ ಸೆಂಟರ್ ಎಲ್ಲೆಲ್ಲಿದೆಯೋ ಸೊ ಅಂಥ ಕಡೆಗಳಲ್ಲಿ, ಈ ಸಿಟಿಗಳ ಕಡೆಗಳಲ್ಲಿ ಏರ್ ಟ್ರಾನ್ಸ್ಪೋರ್ಟ್ ಅಂತಕ್ಕಂಥದ್ದು ಹೆಚ್ಚು ಪಾಪ್ಯುಲರ್ ಆಗ್ತಾ ಇದೆ. ಜೊತೆಗೆ ವಾಟರ್ ಟ್ರಾನ್ಸ್ಪೋರ್ಟ್ ಸಹ ಇಲ್ಲಿ ಇರ್ತಕ್ಕಂಥ ಪ್ರಮುಖವಾದಂಥದ್ದು. ವಾಟರ್ ಟ್ರಾನ್ಸ್ಪೋರ್ಟ್ ಅಲಾಂಗ್ ಸಮ್ ಆಫ್ ದಿ ರಿವರ್ಸ್ ಇಸ್ ನೌ ಈಸಿಲಿ ಅವೈಲಬಲ್. ಯಾಕೆ ಇಲ್ಲಿ ವಾಟರ್ ಟ್ರಾನ್ಸ್ಪೋರ್ಟ್ ಈಸಿಯಾಗಿ ನಮ್ಗೆ ಸಿಗುತ್ತೆ ಅಂತ ಹೇಳಿದ್ರೆ ಸೊ ಇಲ್ಲಿ ಹೆಚ್ಚು ಲೇಕ್ಸ್ಗಳಿದೆ, ಜೊತೆಗೆ ರಿವರ್ಸ್ ಇದೆ. ಸೊ ಅದಕ್ಕೋಸ್ಕರ ಈ ಒಂದು ವಾಟರ್ ಟ್ರಾನ್ಸ್ಪೋರ್ಟ್ ಅಂತಕ್ಕಂಥದ್ದು ಹೆಚ್ಚು ಚಾಲ್ತಿಯಲ್ಲಿದೆ. ಬಟ್ ರೋಡು ಮತ್ತು ರೈಲ್ವೆ ಟ್ರಾನ್ಸ್ಪೋರ್ಟು ತುಂಬಾ ಕಡಿಮೆ ಪ್ರಮಾಣದಲ್ಲಿ ಅಭಿವೃದ್ಧಿ ಆಗಿದೆ. ಸೊ ನಾವು ನೆಕ್ಸ್ಟ್ ಕ್ಲಾಸಲ್ಲಿ ಇಲ್ಲಿ ಒಂದು ಜನಾಂಗ ಇದೆ. ಸೊ ಆ ಒಂದು ಜನಾಂಗದ ಬಗ್ಗೆ ನೆಕ್ಸ್ಟ್ ಕ್ಲಾಸಲ್ಲಿ
ತಿಳ್ಕೊಳ್ಳೋಣ.